ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬೇಲ್ನಿಂದ ಹೊರಗೆ ಬಂದಿರೋ ದರ್ಶನ್, ಕೊಲೆಯ ಆರೋಪಿ ದರ್ಶನ್ಗೆ ಈಗ ಮತ್ತೊಬ್ಬ ಕೊಲೆಯ ಆರೋಪಿ ಸಾಥ್ ಕೊಟ್ಟಿದ್ದಾನೆ. ಶತ್ರು ಸಂಹಾರ ಪೂಜೆಯಲ್ಲಿ ಅದು ಕೂಡ ಕೊಲೆಯ ಆರೋಪಿ ದರ್ಶನ್ಗೆ ಮತ್ತೊಬ್ಬ ಕೊಲೆಯ ಆರೋಪಿಯ ಸಾಥ್. ಶತ್ರು ಸಂಹಾರ ಪೂಜೆಯಲ್ಲಿ ಕಿಲ್ಲಿಂಗ್ ಸ್ಟಾರ್ ಜೊತೆ ಆ ಕೊಲೆಯ ಆರೋಪಿ ಕಾಣಿಸ್ಕೊಳ್ತಾನೆ. ದರ್ಶನ್ ಜೊತೆ ದೇವಸ್ಥಾನದಲ್ಲಿ ಆ ಕೊಲೆಯ ಆರೋಪಿ ಜೊತೆಗಿರ್ತಾನೆ. ಆತನ ಹೆಸರು ಪ್ರಜ್ವಲ್ ರೈ ಅಂತ. ನಿನ್ನೆ ಕೇರಳದ ಕಣ್ಣೂರಿನ ಮಾಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಪುತ್ತೂರು ಮೂಲದ ಸ್ನೇಹಿತರ ಮಾರ್ಗದರ್ಶನದಲ್ಲಿ ಹೋಗಿರ್ತಾರೆ ದರ್ಶನ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ನ ಕರ್ಕೊಂಡೋಗಿದ್ದು ಬೇರೆ ಯಾರೋ ಅಲ್ಲ, ಇದೇ ಕೊಲೆ ಆರೋಪಿ ಪ್ರಜ್ವಲ್ ರೈ ಅನ್ನೋನು. 2017ರ ಕರೋಪಾಡಿ ಜಲೀಲ್ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದ ಪ್ರಜ್ವಲ್ ರೈ, ಅಂದರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದ ಜಲೀಲ್ನನ್ನ ಕೊಂದಿದ್ದ ಆರೋಪದಲ್ಲಿ ಈತ ಅರೆಸ್ಟ್ ಆಗಿದ್ದ. ಈತ ಈಗ ಶತ್ರು ಸಂಹಾರ ಪೂಜೆಯಲ್ಲಿ ಕಾಣಿಸ್ಕೊಂಡಿದ್ದಾನೆ ದರ್ಶನ್ ಅವರ ಜೊತೆಗೆ. ಮಾರ್ಗದರ್ಶನ ಕೊಟ್ಟಿದ್ದು ಈತನೇ ಅಂತೆ. ಅಂದರೆ ಹೋಗಿದ್ದು ತಪ್ಪು ಅನ್ನೋದಲ್ಲ, ಸಹವಾಸದ ಬಗ್ಗೆ ಪ್ರಶ್ನೆಗಳಾಗ್ತಾ ಇದ್ದಾವೆ ಈಗ. ಇವನ್ ದರ್ಶನ್ಗೆ ಬಹಳ ಹತ್ತಿರದಲ್ಲಿದ್ದವರು ಒಂದಷ್ಟು ಹೇಳ್ತಿದ್ರು, ಅವರ ಸಹವಾಸ ನೋಡಿಕೊಂಡು ಮಾಡಿದ್ರೆ ಹೀಗೆಲ್ಲ ಆಗ್ತಿರಲಿಲ್ಲ, ಅಥವಾ ತುಂಬ ಕ್ಲೋಸ್ ಇರೋರು ಅವ್ರ ಜೊತೆಗಿದ್ದಿದ್ದರೆ, ಅಥವಾ ಒಳ್ಳೆ ಸ್ನೇಹಿತರು ಅವ್ರ ಜೊತೆ ಇದ್ದಿದ್ದಿದ್ರೆ ಇವತ್ತು ಈ ಸ್ಥಿತಿಗೆ ಬಂದು ತಲುಪ್ತಾ ಇರಲಿಲ್ಲ ದರ್ಶನ್ ಅನ್ನುವಂಥ ಮಾತು ದರ್ಶನ್ ಅವರನ್ನು ಹತ್ತಿರದಿಂದ ನೋಡಿದವರೇ ಹೇಳ್ತಾರೆ. ಈಗ ಪ್ರಜ್ವಲ್ ರೈ ಈ ಫೋಟೋ ನೋಡ್ತಿದ್ರಲ್ಲ, ಈತನೂ ಒಬ್ಬ ಕೊಲೆ ಆರೋಪಿನೇ. ಗ್ರಾಮ ಪಂಚಾಯತಿ ಸದಸ್ಯನೊಬ್ಬನನ್ನು ಕೊಂದು ಜೈಲಿಗೆ ಹೋಗಿರ್ತಾನೆ. ಇವನು ಬೇಲಿಂದ ಆಚೆಗೆ ಬಂದಿದ್ದಾನೆ. ಸೊ ಇವರೆಲ್ಲರೂ ಪುತ್ತೂರು ಮೂಲದ ಸ್ನೇಹಿತರು. ಇವರು ಮಾರ್ಗದರ್ಶನದಲ್ಲೇ ದರ್ಶನ್ ಅವರು ಕೇರಳದ ಕಣ್ಣೂರಿನ ಮಾಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಶತ್ರು ಸಂಹಾರದ ಪೂಜೆ. ದರ್ಶನ್ ಅವರ ಮಗನ ಜೊತೆಗೆ ಅವರ ಸ್ನೇಹಿತರು ಎಲ್ಲರೂ ಹೋಗಿದ್ರು. ಪ್ರಜ್ವಲ್ ರೈ ಅವರ ಮಾರ್ಗದರ್ಶನದಲ್ಲೇ ನೋಡಿ, ಅಲ್ಲಿ ಹಿಂದ್ಗಡೆ ಬರ್ತಾ ಇದ್ದಾನೆ, ಮಾರ್ಕ್ ಮಾಡಿ ತೋರಿಸ್ತೀವಿ ನೋಡಿ, ಪ್ರಜ್ವಲ್ ರೈ ಅಂತ ಅವನೇ. ಸೊ ನೋಡಿದ್ರೆ ನಾರ್ಮಲ್ ಆಗಿ ಏನಂತ ಟಾಕು, ಕೊಲೆ ಆರೋಪಿಗೆ ಇನ್ಯಾರು ಸಾಥ್ ಕೊಡ್ತಾರೆ, ಕೊಲೆ ಆರೋಪಿನೇ ಸಾಥ್ ಕೊಡಬೇಕು ಅನ್ನೋದು. ನೋಡಿ, ಇದು ಕೇರಳದ ಭಗವತಿ ದೇವಸ್ಥಾನದ ಆವರಣ. ಅದರೊಳಗಡೆ ಎಂಟ್ರಿ ಕೊಡ್ತಾ ಇರೋದು ದರ್ಶನ್ ಅವ್ರ ಮಗ ಜೊತೆಗೆ ಏನಿದ್ದೀರ ಸ್ನೇಹಿತರು. ಅವ್ರ ಜೊತೆಗೆ ಅಲ್ಲಿ ಪ್ರಜ್ವಲ್ ರೈ ಅನ್ನೋರು ಒಬ್ರು ಕಾಣಿಸ್ಕೊಂತಾರೆ. ಯಾರಾತ ಅಂತಂದರೆ ಅವನು ಕೂಡ ಒಬ್ಬ ಕೊಲೆಯ ಆರೋಪಿ, ಬೇಲಿನಿಂದ ಹೊರಗೆ ಬಂದಿರೋನು.